ನೋಡಿ ಇದು ಮೇಲ್ಗಡೆ ಫ್ರೀಝರ್, ಇಲ್ಲಿ ಲೈಟ್ ಬರೋದಿಲ್ಲ. ಇಲ್ಲಿ ನೀವು ಐಸ್ ಕ್ರೀಮ್, ಚಾಕ್ಲೇಟು, ಮತ್ತು ಇಲ್ಲಿ ಬೇಳೆಕಾಳು, ದ್ರಾಕ್ಷಿ ಗೋಡಂಬಿ, ರವೆ, ಮೈದಾ ಹಿಟ್ಟು, ಒಣಕೊಬ್ಬರಿ ಈ ಥರ ಡ್ರೈ ಇಡ್ಬೋದು. ಇಲ್ಲಾಂದರೆ ಫ್ರಾಝನ್ ಐಸ್ ಕ್ರೀಮು, ಚಾಕ್ಲೇಟ್ ಈ ಥರ ಎಲ್ಲ ಫ್ರಾಝನ್ ಇಟ್ಕೋಬೋದು. ವೆಜ್ಜಾ ನಾನ್ ವೆಜ್ಜಾ? ಅಡುಗೆ ಮಾಡದಿರೋ ನಾನ್ ವೆಜ್ ಕೂಡ ಇಡ್ಬೋದು. ಸರಿನಾ? ಅಡುಗೆ ಮಾಡಿರೋದು ಇಲ್ಲಿಡಿ, ಮಾಡದೇ ಇರೋದು ಫ್ರೀಝರಲ್ಲಿಡಿ. ಇದು ಮಸಾಲೆ ಪೌಡ್ರ್ ಪ್ಯಾಕೆಟು, ಡ್ರೈ ಫ್ರೂಟ್ ಪ್ಯಾಕೆಟ್ ಇಲ್ಲಿ ಇಡಬೇಕು. ಇದರಲ್ಲಿ ನೀರು ಹಾಕಿದ್ರೆ ಐಸ್ ಆಗುತ್ತೆ, ತಿರುಗಿಸಿದ್ರೆ ಐಸ್ ಬಿದ್ದಿರುತ್ತೆ, ನೀವು ತೊಗೋಬೋದು. ಇದು ನಿಮ್ಗೆ ಬೇಡ ಅಂದರೆ ಸೈಡಲ್ಲಿಡಿ. ಸರಿನಾ? ಇಲ್ಲಿ ಲೈಟ್ ಇರುತ್ತೆ. ಇಲ್ಲಿ ಹಾಲು ಮೊಸರೆಲ್ಲ ಮೇಲೆ ಇಟ್ಕೋಬೇಕು ಪ್ಯಾಕೆಟ್ಸು. ಅಡುಗೆ ಮಾಡಿರೋ ಪಾತ್ರೆಗಳಲ್ಲಿ ಏನಾರು ಇಟ್ಟರೆ ಇಲ್ಲಿಡಬೇಕು. ಸೊಪ್ಪು, ಹೂವು ಇಲ್ಲಿ, ಹಣ್ಣು ತರಕಾರಿ ಬಾಕ್ಸ್ ಆಗಿ. ಹಣ್ಣು ತರಕಾರಿನ ಹಂಗೆ ಇಡಿ. ನೀವು ಪ್ಲಾಸ್ಟಿಕ್ ಕವರು, ಪ್ಲಾಸ್ಟಿಕ್ ಡಬ್ದಲ್ಲಿ ಹಾಕಿದ್ರೆ ನೀರು ಬಿಟ್ಕೊಂಡು ಹಾಳಾಗುತ್ತೆ. ಹಂಗೆ ಇಟ್ಟರೆ ಏನಾಗಲ್ಲ. ಇಲ್ಲ ಬಟ್ಟೆ ಬ್ಯಾಗಲ್ಲಿ ಹಾಕ್ಕೋಬೋದು, ನೆಟ್ಟೆಡ್ ಬ್ಯಾಗಲ್ಲಿ ಹಾಕ್ಕೋಬೋದು. ಇಲ್ಲಿ ಮೆಡಿಷನ್ನು, ಎಗ್ಸು, ಬಾಟಲೆಲ್ಲ ಇಡ್ಬೋದು. ಕೆಲವೊಬ್ರು ಬಿಸಿ ಐಟಮ್ ಎಲ್ಲ ಇಡ್ತಾರೆ, ಹಂಗೆ ಇಡಬಾರ್ದು. ಆಮೇಲೆ ಇದ್ರ ಮೇಲೆ ಮ್ಯಾಟ್ ಎಲ್ಲ ಹಾಕ್ತಾರೆ, ಮ್ಯಾಟ್ ಹಾಕಬಾರ್ದು. ಏನಾರು ಐಟಮ್ ಇಟ್ಟರೆ ಫುಲ್ ಹಿಂದೆ ಅವ್ರಿಗೂ ತಳ್ಳಬಾರ್ದು. ಈ ಗ್ಯಾಪ್ ಏನಿದೆ, ಇದು ಎಷ್ಟು ಪ್ಲೇಟ್ ಇದೆ ಅಷ್ಟೇ ಇಡಬೇಕು. ಗ್ಲಾಸ್ ಎಷ್ಟು ಸೆಲ್ಫ್ ಇದೆಯಲ್ಲ ಅಷ್ಟೇ. ಒಳಗಡೆ ಕ್ಲೀನ್ ಮಾಡೋಕ್ಕೆ ಒಂದು ಬೌಲಲ್ಲಿ ಬಿಸಿನೀರು ತೊಗೊಂಡು ಅಡುಗೆ ಸೋಡಾ ಪುಡಿ ಮತ್ತು ನಿಂಬೆಹಣ್ಣು ಒಂದು ಹಿಂಡ್ಬಿಟ್ಟು ಬಟ್ಟೆಲಿ ಅಜ್ಜಿ ಒರೆಸ್ಬೇಕು. ಸೋಪು ಶಾಂಪೆಲ್ಲ ಹಾಕಬಾರ್ದು. ಸ್ಮೆಲ್ ಹಂಗೆ ಇರುತ್ತೆ, ಆಚೆ ಹೋಗಲ್ಲ. ಅದಕ್ಕೆ ಫ್ರಿಜ್ಜಲ್ಲಿ 2 ಸೈಡು ಬಿಸಿ ಬರುತ್ತೆ, ಅದೇ ಕಮ್ಮಿ ಆಗುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ನೋಡಿ ಈ ಥರ ಸೌಂಡ್ ಕೂಡ ಬರುತ್ತೆ, ಅದೇನು ಪ್ರಾಬ್ಲಮ್